ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ, ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂಡಿಪೆಂಡೆನ್ಸ್ ಡೇ ಇವತ್ತು. ನಾನು, ಅಪ್ಪು, ಭಾವ, ಪಲ್ಲವಿ, ಪ್ರಜ್ವಲ್ ಅವರು ಎಲ್ಲ ಹೊರಟಿದ್ದೀವಿ ಇಲ್ಲೇ ಸ್ಕೂಲ್ ಹತ್ರ. ಅಪ್ಪು ಹೇಗೆ ರೆಡಿ ಆಗಿದ್ದಾನೆ ಅಂತ ತೋರಿಸ್ತೀನಿ. ವೈಟ್ ಆ್ಯಂಡ್ ವೈಟ್. ಅಪ್ಪುದು ಫೋಟೋ ಶೂಟ್ ಆಗ್ತಾ ಇದೆ ಇಲ್ಲಿ. ಸನ್ವಿತ್, ಸಂಚಿತ್ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಏಕು ಮತ್ತೆ ಏಕು ಮತ್ತೆ ಅಪ್ಪು ಸೇಮ್ ಅಂದ್ರೆ ಅಪ್ಪು ಇಬ್ರು ಸೇಮ್ ಡ್ರೆಸ್. ಇವರಿಬ್ರು ಸೇಮ್ ಡ್ರೆಸ್, ಶರ್ಟ್ ಮತ್ತೆ ಅವರಿಬ್ರಿಗೆ ನೆನ್ನೆ ಡ್ಯಾನ್ಸ್ ಇತ್ತು, ಹಾಗಾಗಿ ಸೇಮ್ ಕುರ್ತಾ ತಗೊಬಂದಿದ್ದಾರೆ. ನಾವು ಇವರಿಬ್ರಿಗೆ ಟಿ ಶರ್ಟ್ ತೊಗೊಂಡಿದ್ವಿ. ಇವಾಗ ಸ್ಕೂಲ್ ಹತ್ರ ಹೋಗೋಣ, ಆಲ್ರೆಡಿ ಲೇಟ್ ಆಗಿದೆ. ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಇವಾಗ ಬಂದ್ವಿ, ಆಲ್ರೆಡಿ ಧ್ವಜಾರೋಹಣ ಆಗಿದೆ. ಉದ್ಯಮಿಗಳು ಉತ್ತಮವಾದಂತಹ ಒಂದು 4 ಉದ್ಯೋಗ ಸೃಷ್ಟಿಗೂ ಕೂಡ ದೇಶಿಸಿದೆ. ನಾವು ಈ ಸಂದರ್ಭದಲ್ಲಿ ಎಲ್ಲರ ವಿನಂತಿ ಏನಂದ್ರೆ, ನಾವು ದೇಶ ಸೇವೆ ಮಾಡಬೇಕಾಗಿ ಯಾವುದೇ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಬಂತು. ಮಳೆ ಸ್ಟಾರ್ಟ್ ಆಯ್ತು. ಎಲ್ಲ ಇವಾಗ ಒಂದೊಂದು ಕಡೆ ಹೋಗ್ತಾ ಇದ್ದಾರೆ. ನಾವು ಅಂಗನವಾಡಿ ಹತ್ರ ಬಂದ್ವಿ. ಅಪ್ಪು ಕೋಲ್ಡ್ ಆಗಿದೆ, ಹಾಗಾಗಿ ಮಳೆ ನಿಲ್ಲಿಸಲ್ಲ. ಅಪ್ಪು ಎಲ್ಲಿಗೆ ಹೋಗಿದ್ದೀನಿ ನೀನು? ಇವಾಗ ಇಲ್ಲಿಂದ ಇಲ್ಲಿಂದ ಅಕ್ಕನ ಸ್ಕೂಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕಲ್ಲ, ಆಗಿದ್ರೆ ಪ್ರೋಗ್ರಾಮ್ ಆಗಿದ್ರೆ ಮನೆಗೆ ಹೋಗ್ತೀವಿ, ಇಲ್ಲಾಂದ್ರೆ ಒಂದು ರೌಂಡ್ ವಿಸಿಟ್. ಪಾಪ ಸೂರ್ಯಾಂಶ್ ಸ್ಟಾರ್ ಬಾಯ್. ಅಪ್ಪು ಎಂತ ಬೇಕು ನಿಂಗೆ? ಚಾಕಿ ಬೇಕಾ ಅಪ್ಪುಗೆ? ಅವನೇನಿದ್ರೆ ಅಪ್ಪು ಸ್ಟಾರ್ಟ್ ಆಯ್ತು. ಇವತ್ತಿಯ ಕಂಟೆಂಟ್ ಪವನ್ ನಮ್ಗೆ ಪೂನಾದಿಂದ ಬಂದ. ಇವತ್ತು ಬಂದ? ಯಾವತ್ತು ಬಂದ? ನಿನ್ನೆ ಹೊಸ ಮದ್ಮಗ. ಏಕು ಅಪ್ಪಂಗ್ ರಜೆ ಇಲ್ಲ, ಆನ್ ಡ್ಯೂಟಿ. ಫಸ್ಟ್ ಚಾಕ್ಲೇಟ್ ನಮಗೆ ಅಂಗನವಾಡಿಯಲ್ಲೇ ಸಿಕ್ತು. ಅಪ್ಪು ಸ್ವೀಟ್ ಯಾರು ಕೊಟ್ಟರು ನಿಂಗೆ? ಸ್ವೀಟ್ ನಂಗೆ ಕೊಟ್ಟು ಇಲ್ಲ, ಸ್ಕೂಲಿಗೆ ಹೋಯ್ದ. ಸ್ವೀಟ್ ಯಾರು ಕೊಟ್ಟರು ಅವನಿಗೆ? ಆಲ್ರೆಡಿ ಒಂದು ಸ್ವೀಟ್ ತಗೊಂಡಿದ್ದಾನೆ ಅಪ್ಪು. ಮಳೆ ಬಂತು, ಹಾಗಾಗಿ ಎಲ್ಲ ಸೈಡ್ಗೆ ಹೋಗಿದ್ದಾರೆ. ಇವಾಗ ಯುವಕ ಮಂಡಲದಿಂದ ಸ್ವೀಟ್ ಎಲ್ಲ ಹೋಗಿದೆ, ಮಕ್ಕಳಿಗೆ ಕೊಟ್ಟು ಇಲ್ಲಿಂದ ಹೊರಡ್ಬೇಕು. ಇವಾಗ ಮಳೆ ಸ್ವಲ್ಪ ಕಮ್ಮಿ ಆಗಲಿ ಅಂತ ನೋಡ್ತಾ ಇದ್ದೀವಿ. ಚೋಟು ಎಷ್ಟು ತಗೊಂಡೆ? ಕೈ ಫುಲ್ ಚಾಕ್ಲೇಟ್ ತಗೊಂಡಿದ್ದಾನೆ. ಇವಾಗಷ್ಟೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮುಗಿತು, ಎಲ್ಲ ಮಕ್ಕಳು ಒಳಗಡೆ ಹೋದ್ರು. ನನ್ನ ಚಿಕ್ಕಮ್ಮನ ಮಗಳಿದ್ದಾಳೆ, ಅವಳು ಏನೋ ಹೇಳ್ಬೇಕಂತ ಕೇಳಿ. ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಕಲ್ತಂಥ ಶಾಲೆ ಇದು. ತುಂಬ ರಿನೋವೇಷನ್ ಮಾಡಿದ್ದಾರೆ, ಫುಲ್ ಎಲ್ಲ ಬಿಲ್ಡಿಂಗ್ ಎಲ್ಲ ತೆಗೆದು ಚೆನ್ನಾಗಿ ಮಾಡಿದ್ದಾರೆ. ಇವಾಗಿಂದ ಹೊರಡೋಣ. ಇಲ್ಲಿಂದ ಹೊರಡೋಣ. ಅಕ್ಕನ ಸ್ಕೂಲ್ಗೆ ಹೋಗೋದು ಡೌಟ್ ಅನಿಸುತ್ತೆ. ಮತ್ತೆ
ಮತ್ತೆ ಮಳೆ ಬಂದರೆ ಕಷ್ಟ. ಪ್ರಜ್ವಲ್ ಅವ್ರಿಗೆ ಹೋಟೆಲ್ಗೆ ಹೋಗಬೇಕು. ಇಲ್ಲಿಂದ ಹೊರಟು ನೆಕ್ಸ್ಟ್ ಏನು ಪ್ರೋಗ್ರಾಮ್ ಅಂತ ನೋಡಬೇಕು. ಅಲ್ಲಿ ಕೇಸರಿಬಾತ್ ಉಪ್ಪಿಟ್ಟೆಲ್ಲ ಕೊಟ್ಟರು. ಅಪ್ಪುಗಂತ ಒಂದು ತೊಗೊಂಡಿದ್ದೀನಿ. ಮನೆಗೆ ಹೋಗಿ ಕಂಚು ಚೋಟುನು ತೊಗೊಬಂದ್ರು. ಇಲ್ಲೇ ತಿಂದಿಲ್ಲ. ಮನೆಗೆ ಹೋಗೋಣ ಇವಾಗ. ಅಪ್ಪುಗೆ ಕೇಸರಿಬಾತ್ ಇಷ್ಟ ಆಯಿತು. ಅಪ್ಪುಗೆ ಅಪ್ಪು ಉಪ್ಪಿಟ್ಟು ಇಷ್ಟ ಆಯ್ತಾ ಕೇಸರಿಬಾತ್ ಇಷ್ಟ ಆಯ್ತಾ ನಿಂಗೆ? ಅಪ್ಪುಗೆ ಕೇಸರಿಬಾತ್ ತುಂಬ ಇಷ್ಟ ಆಗಿದೆ. ಈಗ ಮಧ್ಯಾಹ್ನಕ್ಕೆ ಅವನಿಗೆ ಊಟ ಅದೇ ಫಿಕ್ಸ್. ಮನೆಗೆ ಬಂದು ಇವಾಗ ಮತ್ತೆ ಅಕ್ಕನ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಪ್ರೋಗ್ರಾಮ್ ಇದೆ ಬನ್ನಿ ಅಂತ ಕಾಲ್ ಮಾಡಿದ್ಲು. ಮತ್ತೆ ಪ್ಲಾನಿಂಗ್ ಎಲ್ಲ ಚೇಂಜ್ ಆಯ್ತು ನಮ್ದು. ಹೊರಡ್ತಾ ಇದ್ದೀವಿ. ಪ್ರಜ್ವಲ್ ಅವರು ಹೋಟ್ಲಿಗೆ ಹೋದ್ರು. ಇವಾಗ ನಾನು, ಭಾವ, ಪಲ್ಲವಿ, ಏಕು, ಅಪ್ಪು. ಆಲ್ರೆಡಿ ಅವನು ಡ್ರೆಸ್ನ ಕೊಳೆ ಮಾಡ್ಕೊಂಡಿದ್ದಾನೆ. ಚಾಕ್ಲೇಟ್ ಏನೋ ತಿಂದು ಫುಲ್ ಕಲೆ ಮಾಡ್ಕೊಂಡಿದ್ದಾನೆ. ಇವಾಗ ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಎಲ್ಲ ಮಕ್ಕಳು ಇವಾಗ ಡ್ರೆಸ್ ಚೇಂಜ್ಗೆ ಹೋಗ್ತಾ ಇದ್ದಾರೆ. ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಸ್ಟಾರ್ಟ್ ಆಗಿಲ್ಲ ಪ್ರೋಗ್ರಾಮ್. ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾರಂತ ಅಪ್ಪುನ. ಸ್ಕೂಲ್ ಅಕ್ಕನ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್. ಲೈಕ್ ಮಾಡಿ ಅಂತ ಹೇಳ್ತಿದ್ರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳಗಡೆ ಹೋಗೋಣ. ಪ್ರೋಗ್ರಾಮ್ನ ಆದಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಪ್ಪು ಪ್ರಜ್ವಲ್ ಅವ್ರು ಹೋದಲ್ಲ, ಅಪ್ಪುನ ಇಟ್ಕೊಳ್ಳೋದು ಕಷ್ಟ ಇವಾಗ. ಸ್ವಾತಂತ್ರ್ಯವೆಂದರೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡುವಂಥದ್ದು, ನಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿಭಾಯಿಸುವಂಥದ್ದು, ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಭಾರತವನ್ನ ಕಟ್ಟಿಕೊಡುವಂತಹ ಸಂಕಲ್ಪ ಮಾಡುವುದು. My name is Advait. I study in UKG. Today is 15 August. It is our Independence Day. India got freedom in 1947. We remember our freedom fighters. I love my country very much. Thank you. ಆ ಬೆಲ್ ನಮ್ಗೊಂಥರ ಮೆಮೊರಿ. ಯಾವಾಗಲೇ ಸ್ಕೂಲಲ್ಲಿ ಇರಬೇಕಾದ್ರೆ ಯಾರು ಹೊಡೆಯೋದಕ್ಕೆ ಹೋಗ್ತಾರೆ ಅಂತ ಕಾಂಪಿಟೇಷನ್ ಇತ್ತು. ಅಪ್ಪು ಯಾರು ಫಸ್ಟ್ ಹೋಗಿ ಬೆಲ್ ಹೊಡಿತಾರೆ ಅಂತ ನಾವು ಕಾಂಪಿಟೇಷನ್ ಮಾಡ್ತಿದ್ವಿ. ಏನೋ ಒಂಥರ ಗೌರ್ಮೆಂಟ್ ಸ್ಕೂಲ್ ಅಂದರೆ ನಮ್ಮದು ಹಳೆ ನೆನಪು. ಈ ವಾತಾವರಣ ಒಂಥರ ಖುಷಿ ಕೊಡುತ್ತೆ. ಇದು ಕಾಳವಾರ ಶಾಲೆ. ಇಲ್ಲಿ ತುಂಬ ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಇವಾಗ ಚೆನ್ನಾಗಿ ಬಿಸಿಲು ಬಂದಿದೆ, ಹಾಗಾಗಿ ಆಟ ಆಡ್ತಾ ಇದ್ದಾನೆ ಅಪ್ಪು. ಅಪ್ಪು ಏನದು ಕೈಯಲ್ಲಿ ಬೀಳ್ತಿ ಚಿನ್ನೆ? ಸಂಚಿತ್ ಸೇ ಹಾಯ್. ಇಂಡಿಪೆಂಡೆನ್ಸ್ ಡೇ ಒಂದು ಸ್ಪೀಚ್ ಹೇಳಿ ಸಂಚು. ಹಾ ಆಮೇಲೆ ಹೇಳ್ತೀಯಾ? ಸನ್ವಿತ್ ಡ್ಯಾನ್ಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತೇಳಿ ಹೇಳು ಸಂಚು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವಾಯ್ಸ್ ಮಾತ್ರ ಇಲ್ಲ. ಸ್ಕೂಲಿಂದ ಹಾಗೆ ನಾವು ಆನೆಗುಡ್ಡೆಗೆ ಬಂದ್ವಿ. ಮನೇಲಿ ಯಾರೂ ಇರಲಿಲ್ಲ, ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಅಪ್ಪು ಕಾರಲ್ಲೇ ನಿದ್ದೆ ಮಾಡಿದೆ. ಪಾಪ ಅವನು ಊಟನೂ ಮಾಡಿರಲಿಲ್ಲ. ಬಾಳೆಹಣ್ಣಾದರೂ ತಿನ್ಸೋಣ ಅಂತ ಅಂದ್ಕೊಂಡೆ. ಅಷ್ಟರೊಳಗಡೆ ಮಲ್ಕೊಂಡಿದ್ದಾನೆ. ಇವಾಗ ಎದ್ದ ಮೇಲೆ ಏನಾದರೂ ತಿನ್ನಿಸ್ಬೇಕು, ಇಲ್ಲ ಮನೆಗೆ ಹೋಗಿ ಒಂದು ಊಟ ಮಾಡಿಸ್ತೀನಿ. ಅಷ್ಟೇನು ರಶ್ ಇಲ್ಲ, ತುಂಬ ಜನ ಅಲ್ಲಿ ಹೊರಗಡೆ ಇದ್ದಾರೆ, ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಬೇಗ ಹೋಗೋಣ ಅಂತ ಬಂದ್ವಿ. ಅಪ್ಪು ಮಲಗಿದ್ದಾನೆ, ಇನ್ನು ಊಟ ಸ್ಟಾರ್ಟ್ ಆಗಿಲ್ಲ ಅನ್ಸುತ್ತೆ. ನಿದ್ದೆ ಮಾಡ್ತಿದ್ರು, ಇವಾಗ ಎದ್ದಿದ್ದಾನೆ, ಸ್ವಲ್ಪ ಊಟ ಮಾಡಿಸ್ಬೇಕು. ಇಂಡಿಪೆಂಡೆನ್ಸ್ ಡೇ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ಎಲ್ಲ ಮಲ್ಕೊಂಡ್ವಿ. ಇಳಿತ್ಯಾ?
ಮಲ್ಕೊಂಡು ನಿದ್ದೆ ಮಾಡಿ ಎದ್ದು ಇವಾಗಷ್ಟೇ ಹೊರಗಡೆ ಬಂದ್ವಿ. ಅಪ್ಪನೂ ಜಸ್ಟ್ ಎದ್ದ. ಹಾಗೆ ಬರಬೇಕಾದ್ರೆ ಸಂಚು ಮತ್ತು ಚೋಟು ಆಟ ಆಡ್ತಾಯಿದ್ರು. ಓಲ್ಡ್ ಮೆಮೊರೇಬಲ್ ಗೇಮ್ ಅದು. ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಆಟ ಆಡ್ತಾಯಿದ್ವಿ. ಇವಾಗ ಅಪ್ಪು ಏಕು ಎಲ್ಲ ಆಟ ಆಡ್ತಾಯಿದ್ದಾರೆ. ವಾವ ಹಾಗೆ ಆಟ ಆಡಿಸ್ತಾಯಿದ್ರು. ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಕ್ಕ ಇನ್ನೂ ನಿದ್ದೆ ಮಾಡ್ತಾಯಿದ್ದಿಲ್ಲ. ಅವಳಿಗೆ ಸುಸ್ತಾಗಿದೆ, ಪ್ರೋಗ್ರಾಮೆಲ್ಲ ಇತ್ತು. ಸೊ ಕ್ಯಾನ್ಸಲ್ ಆಯಿತು. ನಾಳೆ ಏನಾದರೂ ಫ್ರೀ ಇದ್ದರೆ ಪ್ರಜ್ವಲ್ ಅವ್ರು ಬಂದರೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅಪ್ಪು ಆಟ ಆಡ್ತಿರೋದನ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ವೆರಿ ಗುಡ್. ಟರ್ನ್ ಮಾಡಿ ಕಿಕ್. ಅಪ್ಪು ಗಟ್ಟಿ ಹಿಡ್ಕೋ. ಬಿಡ. ಹಾಯ್ ಮಾಡ್ತೀನಿ. ಬೇಡ ಗಟ್ಟಿ ಮಾಡಿ ಹಿಡ್ಕೋ. ಮೊದಲೆಲ್ಲ ಹೊರಗಡೆ ಎಲ್ಲ ಆಟ ಆಡ್ತಾ ಇರಲಿಲ್ಲ ಅವನು. ಇವಾಗ ಚೋಟು ಸಂಚು ಜೊತೆ ಎಲ್ಲ ಸೇರಿಕೊಂಡು ಮಣ್ಣಲ್ಲೇ ಆಟ ಆಡ್ತಿರ್ತಾನೆ. ಅಲ್ಲಿ ಸಂಚು ಎಲ್ಲ ಬರ್ತಾ ಇದ್ದಾರೆ, ಅದಕ್ಕೆ ಫುಲ್ ಸೈಡ್ ಹೋಗಿ ಅವ್ರಿಗೆ ದಾರಿ ಮಾಡಿಕೊಡ್ತಾ ಇದ್ದಾನೆ. ಬಾ, ಅಷ್ಟೊಂದು ಸೈಡ್ ಬೇಡ, ಈಚೆ ಬಾ. ಸಂಚು ಬಾಯ್. ಹಾಂ, ಗಾಡಿ ಆಯ್ತು. ಬನ್ನಿ ಈ ಕಡೆ ಬನ್ನಿ ಈ ಕಡೆ. ಇನ್ನು ಆಟ ಆಡ್ತಾ ಇದ್ದಾರೆ ಅಲ್ಲಿ. ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಕ್ಕನ ಸ್ಕೂಲಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಬಂದು ಅಪ್ಪನ ಮಾತಾಡಿಸ್ತಿದ್ರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.